ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಈಗ ನಾವು ಇಚ್ಛೆಗಳನ್ನು ಈಡೇರಲಿ ಅಂತ ಯೂನಿವರ್ಸ್ಗೆ ಮೆಸೇಜ್ ಕೊಡ್ತಾ ಇರ್ತೀವಿ. ಆದರೆ ಆ ವಿಶ್ ಎಷ್ಟು ದಿವಸದಲ್ಲಿ ಅಂದರೆ ನಿಮ್ಮ ಸಂಕಲ್ಪ ಏನಿದೆ, ನೀವು ಏನು ಬಯಸ್ತಾ ಇದ್ದೀರಾ, ಆ ಇಚ್ಛೆ ಎಷ್ಟು ದಿವಸಗಳಲ್ಲಿ ನಿಮಗೆ ಈಡೇರಬೇಕು ಅನ್ನೋದು ಸಹ ಯೂನಿವರ್ಸ್ಗೆ ನೀವು ಮೆಸೇಜ್ ಕೊಡಬೇಕು. ಅಂದರೆ ಈಗ ಅಫರ್ಮೇಷನ್ ಸೆಂಟೆನ್ಸ್ ಬರ್ಕೊಳ್ಳೋವಾಗ ಇಷ್ಟು ದಿನದಲ್ಲಿ ನನಗೆ ಈ ಒಂದು ಇಚ್ಛೆ ಈಡೇರಬೇಕು ಅಂತ ಹೇಳ್ಕೊಬೇಕು, ಅಥವಾ ಇಷ್ಟು ದಿವಸಗಳಲ್ಲಿ ನನ್ನ ಒಂದು ಈ ಇಚ್ಛೆ ಈಡೇರೋದಕ್ಕೆ ಥ್ಯಾಂಕ್ ಯು, ಅದು ನಡೆದಿರೋ ಥರ ನೀವು ವಿಜುವಲೈಸೇಷನ್ ಮಾಡ್ತಾ ಯೂನಿವರ್ಸ್ಗೆ ಮೆಸೇಜ್ ಕೊಡಬೇಕು. ಅದು ತಿಂಗಳಾಗಿರಬಹುದು, ವರ್ಷ ಆಗಿರಬಹುದು, ದೊಡ್ಡ ಮಟ್ಟಿಗೆ ನಿಮ್ಮ ಕೋರಿಕೆಗಳಾಗಿದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತಲ್ವ. ಸೊ ಆ ಒಂದು ಟೈಮ್ನೂ ಸಹ ನೀವು ಮೆನ್ಷನ್ ಮಾಡಬೇಕು. ವಾರ ಆಗಿರಬಹುದು, ಒಂದು ದಿನ ಆಗಿರ್ಬೋದು, ಒಂದೇ ದಿನದಲ್ಲಿ ನನಗಿಷ್ಟು ಅಮೌಂಟ್ ಬಂದಿರೋದಕ್ಕೆ ಥ್ಯಾಂಕ್ ಯು, ಅದು ಬರದೇ ಇದ್ರೂ ಸಹ ಬಂದಿರೋ ಥರ ನೀವು ಹೇಳ್ಕೊಬೇಕು. ಸೊ ಪರ್ಟಿಕ್ಯುಲರ್ ಟೈಮ್ ಫಿಕ್ಸ್ ಮಾಡೋದ್ರಿಂದ ಯೂನಿವರ್ಸ್ ಆ ಟೈಮ್ ಫಿಕ್ಸ್ ಮಾಡ್ಕೊಂಡಿರುತ್ತೆ, ಅದು ಹಾಗೆ ಸೇವ್ ಮಾಡ್ಕೊಂಡಿರುತ್ತೆ. ನಿಮ್ಗೆ ಆ ಟೈಮ್ಗೆ ಅದು ರಿಸಲ್ಟ್ ಕೊಡೋದಕ್ಕೆ ರೆಡಿ ಇರ್ತದೆ. ಮತ್ತು ಯೂನಿವರ್ಸ್ನ ಕನ್ಫ್ಯೂಸ್ ಮಾಡಿಸ್ಬಾರ್ದು. ನೀವು ಇವತ್ತೊಂದು ಇಚ್ಛೆ ಹೇಳಿ, ನಾಳೆ ಇನ್ನೊಂದು ಇಚ್ಛೆ ಹೇಳಿ, ಈ ರೀತಿ ಕನ್ಫ್ಯೂಷನ್ ಮಾಡಿಸ್ತಾ ಇರಬಾರ್ದು. ನೀವು ಫಿಕ್ಸ್ ಆಗಬೇಕು ಯಾವ ಒಂದು ವಿಷಯದ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಿದ್ದೀರಾ. ಮೇಯ್ನಾಗಿ ನಿಮ್ಗೆ ಬೇಕಾಗಿರೋ ಒಂದು ಡಿಸಿಷನ್ನ ತಗೊಂಡು ಅದನ್ನು ಹೇಳ್ತಾ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು. ಅದು ಈಡೇರಿದ ನಂತರ ಮತ್ತೆ ನೀವು ಇನ್ನೊಂದು ವಿಷ್ನ ಹೇಳೋಕ್ಕೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದಿನ ನೀವು ಇವತ್ತು ಮನಿಗೋಸ್ಕರ ಕೇಳ್ತಿದ್ದೀರಾ, ನಾಳೆ ದಿವಸ ಮನೆಗೋಸ್ಕರ ಕೇಳ್ತೀರಾ, ಮತ್ತು ಇನ್ನೊಂದು ದಿವಸ ಆರೋಗ್ಯ ಹೆಲ್ತ್ ಬಗ್ಗೆ ಕೇಳ್ತೀರಾ. ಈ ರೀತಿ ಕನ್ಫ್ಯೂಸ್ ಮಾಡಿಸ್ಬಾರ್ದು. ನಿಮಗೆ ಸ್ಟ್ರಾಂಗಾಗಿ ನೀವೇನನ್ನ ಬಯಸ್ತಾ ಇದ್ದೀರಾ, ಈಗ 10 ವಿಷ್ಗಳಲ್ಲಿ ನಿಮಗೆ ಮೇಯ್ನಾಗಿ ಈಡೇರಬೇಕಾಗಿರೋ ವಿಶ್ ಯಾವುದು ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನೇ ಫಸ್ಟು ಯೂನಿವರ್ಸ್ಗೆ ಹೇಳ್ಕೊಬೇಕು. ಪರ್ಟಿಕ್ಯುಲರ್ ಇಷ್ಟು ಸಲ ಅಂತ ಹೇಳಿದ್ರೆ ಅಷ್ಟು ಸಲ ಅದನ್ನು ಬರೀಬೇಕಾಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಗ್ರಾಬವಿ ನಂಬರ್ ಕೂಡ ನಾನಿಲ್ಲಿ ಹೇಳ್ತೀನಿ. ಅಂದರೆ ಇಷ್ಟು ಟೈಮಲ್ಲಿ ನಮಗೆ ಹಣ ಬೇಕು ಅಂತ ಬಯಸೋರು ಇಲ್ಲಿ ಟೈಮ್ಗೆ ಸಂಬಂಧಪಟ್ಟಿರೋ ಒಂದು ಗ್ರಾಬವಿ ನಂಬರ್ ಇದೆ. ಸೊ ಆ ಗ್ರಾಬವಿ ನಂಬರ್ನ ಹೇಳಿಕೊಂಡು ನೀವು ಅಷ್ಟು ಸಲ ಅದನ್ನು ಬರೆದ್ರೂ ಸಹ ಪರ್ ಡೇಗೆ ನಿಮ್ಮ ಒಂದು ಹಣ ಅನ್ನೋದು ನೀವು ಏನು ಟೈಮ್ ಬಯಸ್ತಾ ಇದ್ದೀರಾ ಆ ಟೈಮಲ್ಲಿ ಸಹ ನಿಮಗೆ ಸಿಗೋ ಅವಕಾಶಗಳಿರ್ತದೆ. ಏನಂದರೆ ಪಾಸಿಟಿವ್ ಇಂಟೆನ್ಷನ್ ನೀವು ಬಿಲ್ಡ್ ಮಾಡ್ಕೊತ ಪಾಸಿಟಿವ್ ಆಗಿ ನೀವು ನಂಬಿ ಇದಾಗುತ್ತೆ ಅಂತ ನೀವು ವಿಜುವಲೈಸೇಷನ್ ಮಾಡಿಕೊಂಡು ಆಗಿರೋ ಥರ ರಿಸಲ್ಟ್ ಪಡೆದಿರೋ ಥರ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ. ಸೊ ಯೂನಿವರ್ಸ್ಗೆ ಕ್ಲಿಯರ್ ಇಂಟೆನ್ಷನ್ ಕೊಡಬೇಕು. ನೀವೇನು ಬಯಸ್ತಾ ಇದ್ದೀರಾ ಅದನ್ನು ಹೇಳಬೇಕು. ಕನ್ಫ್ಯೂಷನ್ ಮಾಡಿಸಿದ್ರೆ ರಿಸಲ್ಟ್ ಸಹ ಕನ್ಫ್ಯೂಷನ್ ಆಗೇ ಇರುತ್ತೆ. ಒಂದೊಂದು ಸಲ 50-50 ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯೂನಿವರ್ಸ್ಗೆ ಇಲ್ಲಿ ಕನ್ಫ್ಯೂಷನ್ ಮಾಡಿಸ್ಬಾರ್ದು. ಸೊ ಆ ನಂಬರ್ ಏನು ಅಂತ ಹೇಳಲೇ ಬಿಡ್ತೀನಿ. 1564342. ಸೊ ಈ ನಂಬರ್ನ ನೀವು 11 ದಿನ ಹೇಳ್ಕೊಬೇಕು. ದಿನಕ್ಕೆ 42 ಬಾರಿ ಹೇಳ್ಕೊಬೇಕು ಅಥವಾ ಬರೀಬೇಕು. ನಿಮ್ಮ ವಿಶ್ ಸಮೇತ ಸೇರಿಸಿ ಈ ನಂಬರ್ನ ಬೇಕಿದ್ದರೂ ಬರೀಬಹುದು. ನೀವು ಏನು 1564342 ಅನ್ನೋ ನಂಬರ್ನ ಆ್ಯಡ್ ಮಾಡ್ತಾ ನನಗೆ ಇಷ್ಟು ದಿನದ ಒಳಗಡೆ ಇದು ಪರ್ಟಿಕ್ಯುಲರ್ಲಿ ಟೈಮಲ್ಲಿ ಹಣ ಪಡೆಯೋದಕ್ಕೆ ಈ ಗ್ರಾಬವಿ ನಂಬರ್ ಯೂಸ್ ಆಗುತ್ತೆ. ಸೊ ಹಾಗಾಗಿ ಒಂದು ವಾರ ಆಗಿದ್ದರೆ ಒಂದು ವಾರದಲ್ಲಿ, ಅಥವಾ ಒಂದು ತಿಂಗಳಾಗಿದ್ದರೆ ಒಂದು ತಿಂಗಳು, ಹಣಕ್ಕೆ ಎಸ್ಪೆಷಲಿ ಈ ನಂಬರ್ ಯೂಸ್ ಆಗುತ್ತೆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಪಡೆಯೋದಕ್ಕೆ. ಸೊ ಹಾಗಾಗಿ ಈ ಗ್ರಾಬವಿ ನಂಬರ್ನ ಹಣಕ್ಕೆ ನೀವು ಏನು ಟೈಮ್ ಚೂಸ್ ಮಾಡಿದ್ದೀರೋ ಆ ಟೈಮಲ್ಲಿ ಪಡೆಯೋದಕ್ಕೆ, ಕಾಲಾವಧಿ ಅಂತಾರಲ್ಲ, ಸೊ ಆ ಟೈಮಲ್ಲಿ ನೀವು ಪಡೆಯೋದಕ್ಕೆ ಈ ಒಂದು ಗ್ರಾಬವಿ ನಂಬರ್ ಯೂಸ್ ಆಗುತ್ತೆ. ಸೊ ಮಾಡಿ ನೋಡಬೇಕಷ್ಟೇ, ಪಾಸಿಟಿವ್ ಇಂಟೆನ್ಷನಿಂದ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಕೋರಿಕೆಗಳೇನಿರುತ್ತೆ, ಎಸ್ಪೆಷಲಿ ಮನಿ ಇಚ್ಛೆಗಳೇನಿರ್ತದೆ, ಎಷ್ಟು ಹಣ ಪಡಿಬೇಕು, ಯಾರಿಂದ ಪಡಿಬೇಕು, ಎಷ್ಟು ದಿವಸದಲ್ಲಿ ಪಡಿಬೇಕು, ಅದು ಲೋನಾ, ಹಣ ಪಡೆಯೋದಾ, ಹಿಂಪಡಿಬೇಕಾ, ಅಥವಾ ನೀವು ಯಾರನ್ನಾರೇ ಕೇಳಿದ್ದೀರಾ, ಅಥವಾ ನಿಮ್ಗೆ ಬರೋ ಸೋರ್ಸ್ ಇಷ್ಟು ದಿವಸದಲ್ಲಿ ಬರಬೇಕು ಅಂತ ಬಯಸ್ತಿದ್ದೀರಾ, ನಿಮ್ಮ ಪ್ರಾರ್ಥನೆನ ಏನೊಂದು ಹಣದ ಬಗ್ಗೆ ಕ್ಲಾರಿಟಿ ಕೊಡಬೇಕು ಯೂನಿವರ್ಸ್ಗೆ. ಈ ನಂಬರ್ ಜೊತೆ ನೀವು 42 ಬಾರಿ ದಿನಕ್ಕೆ 11 ದಿನ ಸತತವಾಗಿ ಬರೆದ್ರೆ, ಗ್ರೀನ್ ಪೆನ್ ಯೂಸ್ ಮಾಡಬಹುದು, ರೆಡ್ ಪೆನ್ ಬೇಕಿದ್ದರೂ ಯೂಸ್ ಮಾಡಬಹುದು. ಪರ್ಟಿಕ್ಯುಲರಾಗಿ ಇದಕ್ಕೆ ಒಂದು ಬುಕ್ ಇಟ್ಟಿರ್ತೀರಲ್ಲ ಅದರಲ್ಲಿ ಮಾತ್ರ ಬರಿಬೇಕಾಗ್ತದೆ. ಮತ್ತು ನೀವು ಈ ನಂಬರ್ನ ಬೇಕಾದರೆ ಬರೆದು ನಿಮ್ಮ ಪಾಕೆಟಲ್ಲಿ ಸಹ 11 ಡೇಸ್ ಕ್ಯಾರಿ ಮಾಡಬಹುದು. ಅವಾಗವಾಗ ಅದನ್ನು ನೋಡ್ತಾ ನಿಮ್ಮ ಇಂಟೆನ್ಷನ್ ಹೇಳ್ಕೋಬಹುದು ಹಣದ ಬಗ್ಗೆ. ಸೊ ನೀವು ಮೆನ್ಷನ್ ಮಾಡಿರೋ ಟೈಮಲ್ಲಿ ನಿಮಗೆ ಹಣ ಸಿಗೋಕ್ಕೆ ಅವಕಾಶ 100% ಇರುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಾಡಬೇಕಾಗಿದೆ. ಇಲ್ಲಿ ಕೋರಿಕೆಗಳು ಈಡೇರಾಗೋದಕ್ಕೆ ಒಂದು ಗಣೇಶನ ಮಂತ್ರ ಸಹ ನಾನು ಇಲ್ಲಿ ಹೇಳ್ತೀನಿ. ಸೊ ಈ ಮಂತ್ರವನ್ನು ಸಹ ಅಷ್ಟೇ ನೀವು 21 ಬಾರಿ ಹೇಳ್ಕೊಬೇಕಾಗುತ್ತೆ. ನಿಮ್ಮ ಇಚ್ಛೆ ಏನಿದೆಯೋ ಅದನ್ನು ಬಯಸೋದಕ್ಕೆ. ಅಂದರೆ ಅದು ಯಾವುದ್ರ ಬಗ್ಗೆ ಆಗಿರಬಹುದು, ಹಣ, ಮನೆ, ಆಸ್ತಿ,
ಆರೋಗ್ಯ, ಐಶ್ವರ್ಯ, ಸಂಪತ್ತು ಇತ್ಯಾದಿ ನೀವೇನು ಬಯಸ್ತಾ ಇದ್ದೀರೋ ಅದನ್ನು ನೀವು ಜಯಿಸೋದಕ್ಕೆ ಈ ಮಂತ್ರವನ್ನು ಪ್ರತಿದಿನ 21 ಬಾರಿ ಹೇಳ್ಕೋಬಹುದು. ನೀವು ಗಂ ಕ್ಷಿಪ್ರ ಪ್ರಸಾದನಾಯೇ ನಮಃ ಈ ಮಂತ್ರ ಹೇಳ್ಕೊಬೇಕಾಗುತ್ತೆ. ಗಂ ಕ್ಷಿಪ್ರ ಪ್ರಸಾದನಾಯೇ ನಮಃ ಈ ಮಂತ್ರವನ್ನು 21 ಬಾರಿ ಬರೀಬಹುದು ಅಥವಾ ಉಚ್ಚಾರಣೆ ಮಾಡಬಹುದು. ಮೆಡಿಟೇಷನ್ ಮಾಡೋಕೆ ಬೇಕಿದ್ರೂ ಹೇಳ್ಕೋಬಹುದು. 21 ಬಾರಿ ಬೆಟರ್. ಗಣೇಶನ ಮುಂದುಗಡೆ ಕೂತ್ಕೊಂಡು ನೀವು ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ, ಅತಿ ಶೀಘ್ರದಲ್ಲಿ ಈಡೇರ್ತವೆ ಅಂತ ಹೇಳಬಹುದು. ಗಂ ಕ್ಷಿಪ್ರ ಪ್ರಸಾದನಾಯೈ ನಮಃ ಅಂದರೆ ಇಲ್ಲಿ ಇಚ್ಛೆಗಳು ಬೇಗ ಈಡೇರೋದಕ್ಕೆ ಈ ಮಂತ್ರ ಅನ್ನೋದು ಸಹಕರಿಸುತ್ತೆ. ಸ್ಪಷ್ಟವಾಗಿ ಉಚ್ಚರಿಸಿ ಅಥವಾ ಸ್ಪಷ್ಟವಾಗಿ ಬರೆದು ಅದನ್ನು ಓದಿ 21 ಬಾರಿ ಕನಿಷ್ಠ ಹೇಳ್ಕೊಬೇಕಾಗುತ್ತೆ. ಇದು ಪ್ರತಿದಿನ ಹೇಳ್ಕೊಬಹುದು. ನಿಮ್ಮ ಇಷ್ಟಾರ್ಥಗಳ ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ಅದು ಈಡೇರಲೋದಕ್ಕೆ ಈ ಮಂತ್ರ ಸಹ ನಿಮಗಿಲ್ಲಿ ಸಪೋರ್ಟ್ ಮಾಡುತ್ತೆ. ಸೊ ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.